ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಉಪಕಾರದ ಮಾತನಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಉಪಕಾರ? ನಮ್ಮ ನಾಗರಿಕರಿಗೆ ಉಪಕಾರದ ಸ್ಮರಣೆಯೇ ಇಲ್ಲ, ಎಷ್ಟು ಮಾಡಿದರೂ ಅಷ್ಟೇ ಸ್ಮರಣೆ ಇರೋದಿಲ್ಲ. ನೀರಿನ ದರ ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ನೀರು ಕೊಯ್ಲು ಜಾಗೃತಿ ಅಭಿಯಾನ, ವರುಣ ಮಿತ್ರ ತರಬೇತಿ, 110 ಹಳ್ಳಿಗಳಿಗೆ ಕಾವೇರಿ ನೀರು ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿದ ನಂತರ ಉಪಮುಖ್ಯಮಂತ್ರಿಯವರು ಈ ಮಾತುಗಳನ್ನು ಹೇಳಿದ್ದಾರೆ. ನಾಗರಿಕರ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದಿಸ್ತೇನೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾಡಿದ್ರು ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿವಿದೆ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿರೋರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಬದುಕಕ್ಕಾಗಲ್ಲ, ಕಂಪ್ನಿ ಉಳಿಯಲ್ಲ, BWSSB ಉಳಿಯಲ್ಲ. ಈಗ BWSSB ಉಳಿಯಲ್ಲ, BWSSB ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನೀರಿನ ದರ ಏರಿಕೆ ಮಾಡಬೇಕು ಅಂತ ಹೇಳಿದ್ರೆ ಓಕೆ, ಅದು ನಿಮ್ಮ ಪಾಲಿಸಿ ಡಿಸಿಷನ್, ನಿಮ್ಮ ಸರ್ಕಾರದ ನಿರ್ಧಾರ. ಒಬ್ಬ ಮಂತ್ರಿಯಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಮತ್ತು ಆ ನಿರ್ಧಾರಕ್ಕೆ ಬದ್ಧರಾಗಿರಬೇಕಾಗಿರುವಂಥ ನಿಮ್ಮ ಜವಾಬ್ದಾರಿ, ಅದನ್ನು ನೀವು ನಿಭಾಯಿಸಬಹುದು. ಯಾಕೆಂದರೆ ಅಂತಿಮವಾಗಿ BWSSB ಕೂಡ ಉಳಿಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ದರ ಏರಿಕೆ ಮಾಡ್ತಿರೋ ಅಥವಾ ಈಗ ನೀರು ಹಂಚಿಕೆ ಮಾಡ್ತಾ ಇರೋಂಥನ್ನು ಸುಧಾರಿಸಿ ನೀವು ಕ್ರಮಗಳನ್ನು ಕೈಗೊಳ್ತಿರೋ ಅನ್ನೋದು ಬೇರೆ ಮಾತು. ಆದರೆ ಉಪಕಾರ ಎಷ್ಟು ಮಾಡಿದರೂ ಕೂಡ ಅವ್ರು ನೆನೆಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಹೇಗೆ? ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿಯೇ ಬೆಂಗಳೂರು ಜನರಿಂದ ಬರುತ್ತೆ. ಬೆಂಗಳೂರು ಜನರ ಮೇಲೆ ಸಿಟ್ಟು ಯಾಕೆ? ಯಾಕಂದ್ರೆ ನಿಮಗೂ ಕೂಡ ಎಲ್ಲವನ್ನು ಕೂಡ ಕೊಟ್ಟಿರೋದು ಇದೇ ಬೆಂಗಳೂರು ನಗರ ಅಲ್ವೇ? ಹೀಗಿರುವಾಗ ನಿಮಗೆ ಬೆಂಗಳೂರು ಜನರ ಮೇಲೆ ಸಿಟ್ಟು ಯಾಕೆ? ಸಂಸತ್ ಎಲೆಕ್ಷನ್ನಲ್ಲಿ ಏನಾದ್ರು ಸೋತಿದ್ದಕ್ಕಾಗಿ ಸಿಟ್ಟು ಬಂತಾ? ಯಾವ ಕಾರಣಕ್ಕಾಗಿ ಸಿಟ್ಟು ಬಂತು ಅನ್ನುವಂಥದ್ದು. ಯಾಕಂದರೆ ಸಹೋದರ DK ಸುರೇಶ್ ಅವರ ಸೋಲ್ನ ಸಿಟ್ಟು ಇನ್ನೂ ಕೂಡ ಆರಿಲ್ವಾ? ಆ ಕಾರಣಕ್ಕಾಗಿ, ಹಾಗೂ ಬೆಂಗಳೂರಿನ 4ಕ್ಕೆ 4 ಕ್ಷೇತ್ರಗಳು ಸೋತಿರೋ ಕಾರಣಕ್ಕಾಗಿ ಈ ಸಿಟ್ಟು ಬಂತ? ಜನರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಅನ್ನುವಂತಹ ಕೋಪ ಇದೆಯಾ ನಿಮ್ಮಲ್ಲಿ? ಅದಕ್ಕಾಗಿ ಹಾಗಾದರೆ ಇವ್ರಿಗೆ ಎಷ್ಟು ಮಾಡಿದರೂ ಅಷ್ಟೇ ಉಪಕಾರ ಸ್ಮರಣೆನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿದರೆ ಸರಿ ಹೋಗುತ್ತಾ? ಜನರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ದ್ವೇಷದಿಂದ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯನ್ನು ಮಾಡ್ತಾ ಇದ್ರ, ಅಥವಾ ನೀವು ನಿಜಕ್ಕೂ ಕೂಡ BWSSB ಉಳಿಸಬೇಕು ಅನ್ನೋಂಥ ಕಾರಣಕ್ಕಾಗಷ್ಟೇ ಮಾಡ್ತಾ ಇದ್ದೀರಾ, ಅಥವಾ ಇವ್ರಿಗೆ ಎಷ್ಟು ಮಾಡಿದರೂ ಅಷ್ಟೇ ಇವ್ರಿಗೆ ಉಪಕಾರ ಸ್ಮರಣೆ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ನೀರಿನ ದರವನ್ನು ಏರಿಕೆ ಮಾಡೋದಕ್ಕೆ ಹೊರಟಿದ್ದೀರಾ? ಯಾವ ಕಾರಣಕ್ಕೆ ಹೊರಟಿದ್ದೀರಿ? ಉಪಕಾರ ಅನ್ನೋ ಮಾತಿನ ಅರ್ಥ ಏನು? ಯಾವ ಕಾರಣಕ್ಕಾಗಿ ಇಲ್ಲಿ ಉಪಕಾರ ಅನ್ನುವಂತಹ ಮಾತಿನ ಬಳಕೆ ಮಾಡಿಕೊಂಡ್ರಿ? ಯಾವ ಕಾರಣಕ್ಕೆ? ಹಾಗಾದರೆ ಬೆಂಗಳೂರಿನ ಜನರ ಮೇಲೆ ನಿಮಗೆ ಅಷ್ಟೊಂದು ತಿರಸ್ಕಾರ ಬರೋದಂಥದ್ದು ಏನಾಯಿತು? ಯಾಕಂದರೆ ನೀವು ಬೆಂಗಳೂರಿನ ಮಂತ್ರಿ, ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾ ಇರುವಂಥ ಮಂತ್ರಿ ನೀವು, ಉಪಮುಖ್ಯಮಂತ್ರಿ ನೀವು. ಗೆದ್ದ ಮೇಲೆ ಕೆಲಸ ಮಾಡೋದು ಉಪಕಾರನ ಅನ್ನುವ ಪ್ರಶ್ನೆಯನ್ನು ಸಹಜವಾಗಿ ಕೇಳಬೇಕಾಗತ್ತೆ. ಯಾಕಂದರೆ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ ಅಂತ ಹೇಳಿದರೆ ಅದು ಉಪಕಾರ ಅಲ್ಲ, ಅದು ನೀವು ಕೊಟ್ಟಿರುವಂಥ ಪ್ರಾಮಿಸ್, ಅದು ನೀವು ಮಾಡಿದಂಥ ಪ್ರಾಮಿಸ್. ಅದರ ಆಧಾರದ ಮೇಲೆ ಜನ ನಿಮಗೆ ವೋಟ್ ಹಾಕಿದ್ದಾರೆ. ಜನ ಮಾಡಿರುವ ಉಪಕಾರದಿಂದಾಗಿ ನೀವು ಅಧಿಕಾರದ ಗದ್ದುಗೆಯಲ್ಲಿ ಕುಳಿತಿದ್ದೀರಿ. ಈಗ ಜನರಿಗೆ ನೀವೇನು ಉಪಕಾರವನ್ನು ಮಾಡ್ತಾ ಇದ್ದೀರಿ? ಗೆದ್ದ ಮೇಲೆ ಕೆಲಸ ಮಾಡುವಂಥದ್ದು ಉಪಕಾರ ಹೇಗಾಗುತ್ತೆ? ಗೆದ್ದ ಮೇಲೆ ಜನಪ್ರತಿನಿಧಿ ಇರುವಂಥದ್ದು ಯಾವ ಕಾರಣಕ್ಕಾಗಿ? ಜನಪ್ರತಿನಿಧಿನ ಆಯ್ಕೆ ಮಾಡುವಂಥದ್ದೇ ನೀವು ನಮ್ಮ ಸೇವೆ ಮಾಡಬೇಕು ಅಂತೇಳಿ. ನೀವು ಮಾಡುವಂತಹ ಸೇವೆ ಅದು ಉಪಕಾರ ಅಲ್ಲ, ಅದು ಕೆಲಸ, ಅದು ನಿಮ್ಮ ಡ್ಯೂಟಿ. ಅದಕ್ಕಾಗಿ ನಿಮಗೆ ಸಂಬಳವನ್ನು ಕೂಡ ಜನ ಕೊಡ್ತಾರೆ. ಸುಮ್ಮನೆ ಮಾಡೋದಿಲ್ಲ ನೀವು ಕೆಲಸವನ್ನು. ಜನರ ಸೇವೆ ಅನ್ನುವಂಥದ್ದು ಉಪಕಾರ ಆಗತ್ತಾ? ಅದು ಹೇಗೆ ತಾನೇ ಉಪಕಾರ ಅಂತೇಳಿ ಅದನ್ನು ಕರೆಯೋಕ್ಕಾಗತ್ತೆ? ನಾನು ಉಪಕಾರ ಮಾಡಿಬಿಟ್ಟೆ ನಿಮಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ನೀವು ಪಾಲಿಸಿ ಡಿಸಿಷನ್ ಮಾಡೋದಕ್ಕೆ ಅಂತೇಳಿ ನಿಮ್ಮನ್ನೇನು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮನ್ನು ಅಲ್ಲಿ ಕೂರಿಸಿದ್ದಾರೆ. ಆ ಪಾಲಿಸಿ ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಂತ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ಪ್ರತಿ ಡಿಸಿಷನ್ಗೂ ಕೂಡ ಜನ ಕೊಟ್ಟಿರುವ ಬಲದಿಂದ ನೀವಲ್ಲಿ ಕೂತಿರ್ತೀರಿ, ಜನ ಮಾಡಿರುವ ಉಪಕಾರದಿಂದ ನೀವಲ್ಲಿ ಕೂತಿರ್ತೀರಿ ಹೊರತು ನಿಮ್ಮ ಉಪಕಾರ ಜನರಿಗೆ ಯಾವ ಸ್ವರೂಪದಲ್ಲಿರುತ್ತೆ ಸ್ವಾಮಿ? ಯಾಕಂದರೆ ವ್ಯವಸ್ಥೆ ಇರೋ ಕಾರಣಕ್ಕೆ ನೀವು ಕೂಡ ಇರೋದಲ್ವೇ? ಈ ವಿಚಾರದಲ್ಲಿ DK ಶಿವಕುಮಾರ್ ಅವರು ಏನಾದರೂ ಸರಿ ನಾವು ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇದಕ್ಕೆ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಉಪಮುಖ್ಯಮಂತ್ರಿಗಳಿಗೂ ಕೂಡ ಕೇಳಿಸುವಂಥ ಪ್ರಯತ್ನವನ್ನು ಮಾಡೋಣ. ದಯವಿಟ್ಟು ಮಾಡಬಾರ್ದು ಸಾಕು. ನೀರು ಬಿಲ್ ಇವಾಗೇ ಹೊರತು ಸಖತ್ತಾಗಿ ಬಿದ್ದಿದೆ. ಆಮೇಲೆ ತುಂಬಾ ಜನ ಇದ್ರೆ ಅಷ್ಟೇ, ನೆಕ್ಸ್ಟ್ ಅವ್ರೇನು ಇಲ್ಲ ಸರ್. ನೆಕ್ಸ್ಟ್ ಅಷ್ಟೇ, ತುಂಬಾ ಕಷ್ಟ ಇದೆ. ರಿಂಗ್ ಮನೆ ಮೇಂಟೈನ್ ಮಾಡ್ತಾರೆ, ಎಲ್ಲ ಐಟಮ್ಗಳು ಜಾಸ್ತಿ ಆಗೈತೆ. ಇವ್ರು ಬಂದಾಗಿಂದ ಇವ್ರ ಸೀಟ್ ಕುಂತ್ಕೊಂತಾನೆ ಶುರುವಾಯ್ತು ಜಾಸ್ತಿ ಆಗೋಕೆ. ಪೂರ್ತಿ ಜಾಸ್ತಿ ಆಗ್ತದೆ. ಹೆಂಗ್ರಿ ಅವ್ರ ಜೀವನ ಸಾಧಿಸ್ತಾರೆ ಅವರು. ಸಿದ್ದರಾಮಯ್ಯ ಅವರೇ ನೀರಿನ ಬಿಲ್ ಜೊತೆ ನಮ್ಮ ರಕ್ತದ ಬಿಲ್ಲು ಜಾಸ್ತಿ ಮಾಡಿ. ಯಾಕೆ ಅದ ರಕ್ತನೂ ಫ್ರೀ ಇದೆಯಲ್ಲ, ಅದೊಂದು ಫ್ರೀ ಕೊಡ್ತಾರೆ ಸರ್ಕಾರ, ಅದು ಮಾಡ್ಬಿಡಿ. ಇನ್ಮೇಲೆ ರಕ್ತ ಯಾರಿಗಾರ ದಾನ ಕೊಡ್ಬೇಕಂದ್ರೆ ನೀರಿನ ಬಿಲ್ ಜಾಸ್ತಿ ಮಾಡ್ರಿ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.